ಲವ್ ಓರಿಯೆಂಟೆಡ್ ಮೂವಿ, ಮನೆವರೆಗೂ ಕುತ್ಕೊಂಡು ನೋಡೋ ಅಂತ ಒಂದು ಮೂವಿ. ಕೋಪಕ್ಕಿನ್ನ ಪ್ರೀತಿ ಗೆಲ್ಲುತ್ತೆ ಅನ್ನೋದು ಈ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ. ಚಿತ್ರಕಥೆ ಆಗಿರ್ಬೋದು, ಸಾಹಿತ್ಯ, ಸಂಗೀತ, ನಿರ್ದೇಶನ ಆಗಿರ್ಬೋದು, ಒಳ್ಳೆ ಪ್ರೊಡಕ್ಷನ್ ಆಗಿದೆ. ಹೊಸ ನಟ ಅಂತ ಯಾವತ್ತೂ ಒಂದ್ಸಲ ಅಷ್ಟು ಕ್ಲೀನ್ ಆಗಿ ಅಭಿನಯ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮೂಡಿ ಮೂವಿ. ಕಂಪ್ಲೀಟ್ ಲವ್ ಬಗ್ಗೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಯಾರು ಕೂಡ ಹೊಸದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಮೂವಿ. ಕೊನೆ ತನಕ ಎಲ್ಲಾ ತರ ಒಂದು ಪ್ರೀತಿ ಕಾಣ್ಬೋದು. ಒಂದು ಪ್ರೇಯಸಿ ಪ್ರೀತಿ ಆಗಿರ್ಬೋದು, ತಾಯಿ ಪ್ರೀತಿ, ಸ್ನೇಹಿತರ ಪ್ರೀತಿ, ಎಲ್ಲಾನು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲರೂ ಕುಂತ್ಕೊಂಡು ನೋಡುವಂತ ಮೂವಿ. ಲಾಸ್ಟ್ ತನಕ ಸಸ್ಪೆನ್ಸ್ ಇರುವಂತ ಮೂವಿ, ಏನಾಗುತ್ತೆ ಅಂತ ಕಾತ್ಕೊಳ್ಳುವಂತ ಮೂವಿ. ಚೆನ್ನಾಗಿದೆ. ನನಗೆ ಶೈನ್ ಶೆಟ್ಟಿ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು. ಚಿಕ್ಕ ವಯಸ್ಸಲ್ಲಿ ಸುಜಾಯ್ ಮಾಡಿದ ಆಕ್ಟಿಂಗ್ ಇಷ್ಟ ಆಯ್ತು. ಎಲ್ಲಾನು ಚೆನ್ನಾಗಿದೆ ಸರ್. ನಿದ್ದೆ ಬರಲ್ಲ ಅನ್ನೋದು ತುಂಬಾ ಕಾಂಪ್ಲಿಕೇಟೆಡ್ ಅಲ್ವಾ ಸರ್? ಅದೆಷ್ಟು ಇದಾಗುತ್ತೆ ಅಂದ್ರೆ ಈ ಮೂವಿ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಖಂಡಿತ ಸರ್, ನಿದ್ದೆ ಬಂದಿಲ್ಲ ಅಂದ್ರೆ ಎಷ್ಟು ಫ್ರಸ್ಟ್ರೇಷನ್ ಹೋಗ್ತಾರೆ ಅನ್ನೋದು ಮೆಸೇಜ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಓಡುತ್ತೆ. ಇದೇ ತರ ಒಳ್ಳೆ ಅವಕಾಶ ಕೊಡ್ಬೇಕು ಸರ್ ಎಲ್ಲರಿಗೂ. ಕನ್ನಡದಲ್ಲಿ ಒಂದು ಒಳ್ಳೆ ಸ್ಟೋರಿಯನ್ನ ನಿರ್ದೇಶನ ಮಾಡಿದ್ದಾರೆ. ಸುರಾಗ್ ಸಾಗರ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಹೀರೋ ಮತ್ತು ಹೀರೋಯಿನ್ ಅವರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಅದ್ರ ಜೊತೆಗೆ ಶೈನ್ ಕೂಡ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್. ಇಂಥ ಫಿಲ್ಮ್ ಇಡೀ ಫ್ಯಾಮಿಲಿ ಕೂಡ ನೋಡ್ಬೋದು. ಒಂದಲ್ಲ 10,000 ನೋಡಿದ್ರು ಬೇಜಾರಾಗಲ್ಲ ಈ ಸ್ಟೋರಿ. ಒಳ್ಳೆ ಲವ್ ಸ್ಟೋರಿ, ತುಂಬಾ ಖುಷಿಯಾಗಿದೆ. ಪ್ರವೀಣ್ ಅವರಿಗೆ ಒಳ್ಳೇದಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಪ್ರವೀಣ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹಾಗೆ ಹೀರೋಯಿನ್ ಆದ ಅವರು ನಾಯಕರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಶೈನ್ ಶೆಟ್ಟಿ ಸರ್, ಈ ಫಿಲಿಮ್ ಅನ್ನ ನೋಡಕ್ಕೆ ನಾವು ಬೀದರ್ಲಿಂದ ಬಂದಿದ್ದೀವಿ. ಬಹಳ ಪ್ರೇಮದ ಏನು ಈ ಫಿಲಿಮ್ ಅದಲ್ಲ, ಬಹಳ ಇಬ್ಬರ ಒಂದು ಹೀರೋ ಹೀರೋಯಿನ್ಗಳ ಇದು ಎಷ್ಟು ಪ್ರೇಮದ ಅಂತ ಜನಕ್ಕೆ ತೋರಿಸ್ಕೊಟ್ಟಿದ್ದು ಬಹಳ ಖುಷಿ ಆಯ್ತು. ಓಕೆ, ಧನ್ಯವಾದ. ಚೆನ್ನಾಗಿ ಬಂದಿದೆ ಪಿಕ್ಚರ್, ತುಂಬಾ ಚೆನ್ನಾಗಿದೆ. ಯುವ ಜನರೇಷನ್ ಅಲ್ಲಿ ನೋಡುವಂತ ಪಿಕ್ಚರ್, ಫ್ಯಾಮಿಲಿ ಬಂದು ನೋಡುವಂತ ಪಿಕ್ಚರ್, ತುಂಬಾ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಪಿಕ್ಚರ್. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋ ಸಿಕ್ಕಿದ್ದಾರೆ. ಈ ಪಿಕ್ಚರ್ ಒಳ್ಳೆ ಸ್ಟೋರಿ ಇದೆ, ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಆಕ್ಟಿಂಗ್ ಸೂಪರ್, ಎಲ್ಲ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ಟೋರಿ ಸೂಪರ್ ಆಗಿದೆ. ಹೀರೋ ಪರ್ಫಾರ್ಮೆನ್ಸ್ ಹೇಗಿದೆ? ಸೂಪರ್ ಆಗಿದೆ. ಫಿಲಿಂ ಚೆನ್ನಾಗಿದೆ, ಒಳ್ಳೆ ಫಿಲಿಂ. ಏನ್ ಇಷ್ಟ ಆಯ್ತು ಸರ್ ನಿಮ್ಗೆ? ನಮ್ಗೆಲ್ಲ ಸ್ಟೋರಿ ಒಳ್ಳೆ ಫ್ಯಾಮಿಲಿ ಸ್ಟೋರಿ, ಲವ್ ಸ್ಟೋರಿ ಚೆನ್ನಾಗಿದೆ. ಹೀರೋ ಪರ್ಫಾರ್ಮೆನ್ಸ್ ಹೇಗಿದೆ? ಹೀರೋ ಚೆನ್ನಾಗಿ ಮಾಡಿದ್ದಾನೆ. ತುಂಬಾ ಚೆನ್ನಾಗಿತ್ತು ಸರ್. ನಿಮ್ಗೆ ಏನ್ ಇಷ್ಟ? ನನ್ಗೆ ಆಕ್ಚುಲಿ ನನ್ನ ಕ್ಯಾರೆಕ್ಟರ್ ಇಷ್ಟ ಆಯ್ತು ಪ್ಲೇ ಮಾಡಿದ್ದು. ಅಂಡ್ ಸಾಂಗ್ಸ್ ತುಂಬಾ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ. ಅಂಡ್ ಕಾಸ್ಟ್ ಅಂಡ್ ಕ್ರೂ ಎಲ್ಲ ಎಫೋರ್ಟ್ ಹಾಕಿ ಮಾಡಿರುವಂತ ಮೂವಿ. ಸೊ ವೆರಿ ನೈಸ್ ಔಟ್ಪುಟ್. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೆಬ್ಯೂ ಮೂವಿ ಅಂತ ಅನ್ಸ್ಲೇ ಇಲ್ಲ. ತುಂಬಾ ಇದು ಎಕ್ಸ್ಪೀರಿಯನ್ಸ್ ಆಕ್ಟರ್ ತರಾನೇ ಕಾಣಿಸಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ತರ ಕಂಟೆಂಟ್ ಗಳನ್ನ ಪ್ರೋತ್ಸಾಹನೆ ಮಾಡ್ತಾ ಮುಂದೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಎಲ್ಲರ ಹತ್ರ. ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಾನು ಇಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ, ಅಂದ್ರೆ ಮಂಗಳೂರು ಪ್ರೀಮಿಯರ್ ಅಲ್ಲಿ ನೋಡಿದ್ವಿ, ಅದು ಬಿಟ್ರೆ ಮುಂಬೈಯಲ್ಲಿ ನೋಡಿದ್ವಿ. ಬಟ್ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ತರದ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡುವಂತ ಒಂದು ಖುಷಿನೇ ಬೇರೆ. ಅದು ಗಾಂಧಿ ಕ್ಲಾಸ್ ಅಲ್ಲಿ ಕುತ್ಕೊಂಡು ನೋಡಿದೀನಿ ನಾನು ಆ ಫೀಲ್ಗೋಸ್ಕರ. ಸೊ ತುಂಬಾ ಖುಷಿ ಆಗ್ತಾ ಇದೆ ಸರ್. ಅಂದ್ರೆ ಒಂದು ವೆರಿ ಬ್ಯೂಟಿಫುಲಿ ಪಿಕ್ಚರೈಸ್ಡ್ ಮಾಡಿರುವಂತ ಒಂದು ಸಿನಿಮಾ. ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ, ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಒಳ್ಳೆ ಮ್ಯೂಸಿಕ್ ನಕುಲ ಭಯಂಕರ್ ಅವರದು. ಅಂಡ್ ತುಂಬಾ ಚಂದ ಒಂದು ಕಥೆನ ಹೆಣೆದು ಅದನ್ನ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು ಸುರಾಗ್ ಅವರು. ನನ್ನ ಕೋ ಆಕ್ಟರ್ಸ್ ರಿಷಿಕಾ ನಾಯಕ್ ಮತ್ತೆ ಪ್ರವೀರ್ ಬ್ಯೂಟಿಫುಲ್ ಆಗಿ ನಟಿಸಿದ್ದಾರೆ. ತುಂಬಾ ತುಂಬಾ ಖುಷಿ ಇದೆ ಸಿನಿಮಾ ಬಗ್ಗೆ. ಎಸ್ ಎಸ್ ಸೂಪರ್ ಆಗಿತ್ತು. ಎಲ್ಲ ಯಂಗ್ಸ್ಟರ್ಸ್ ನೋಡುವಂತ ಸಿನಿಮಾ ಇದೆ ಆಕ್ಚುಲಿ. ಸೊ ಎಲ್ಲರೂ ನಮ್ಮ ಯಂಗ್ ಪ್ರತಿಭೆಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಬೇಕಂತ ವಿನಂತಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಆಕ್ಚುಲಿ ಆಗಿ? ಇವರು ಪಾಸ್ಟ್ ಅನ್ನು ಇಟ್ಕೊಂಡು ಯಾವ ತರ ಅದನ್ನ ಮತ್ತೆ ಡೈವರ್ಟ್ ಮಾಡಿ ಸೈಕಾಲಜಿಕಲಿ ಹಿಂಗ ಆಚೆ ಬರ್ಬೋದು ಅನ್ನೋದೊಂದು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಇವ್ರದ್ದು 2ನೇ ಮೂವಿ ಹೀರೋದು. ಸೊ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಇದೆ. ನಿದ್ರಾ ದೇವಿ ಆಕ್ಟರ್ ಸೂಪರ್ ಚೆನ್ನಾಗಿದೆ ಮಾಡಿದೆಯಾ. ಅಂಡ್ ಎಕ್ಸ್ಪ್ರೆಷನ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಡಾನ್ಸ್ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಫಸ್ಟ್ ಸಾಂಗ್ ತುಂಬಾ ಚೆನ್ನಾಗಿದೆ ಅಂಡ್ ಕಾನ್ಸೆಪ್ಟ್ ಚೆನ್ನಾಗಿದೆ. ಫುಲ್ ಮೂವಿ ಚೆನ್ನಾಗಿದೆ. ಸೀನ್ ಬಗ್ಗೆ ಫಾರ್ ಲವ್ ಸೀನ್ಸ್, ರೊಮ್ಯಾಂಟಿಕ್ ಸೀನ್ ತುಂಬಾ ಚೆನ್ನಾಗಿದೆ. ಸಾಂಗ್, ರೊಮ್ಯಾಂಟಿಕ್ ಸೀನ್, ದಟ್ ಬೀಚ್ ಸೀನ್ ತುಂಬಾ ಚೆನ್ನಾಗಿದೆ. ಮೂವಿ ಎಲ್ಲ ಹೊಸಬರ ಪ್ರಯತ್ನ,
ಎಲ್ಲರೂ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಮತ್ತೆ ನಮ್ಮ ಶೈನ್ ಶೆಟ್ಟಿ ಅವರಾಗ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಹೀರೋ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಪ್ರವೀಣ್ ಶೆಟ್ಟಿ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಸರ್ ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಅದೊಂದು ಎಕ್ಸಾಂಪಲ್, ಇವಾಗ ನಿದ್ದೆ ಬಂದಿಲ್ಲ, ನಾವು ಎಷ್ಟು ಫ್ರಸ್ಟ್ರೇಷನ್ ಇರುತ್ತೆ ಏನು ಅಂತ ಈ ಮೂವಿಯಲ್ಲಿ ಚೆನ್ನಾಗಿ ತೋರಿಸಿದ್ರೆ ತುಂಬಾ ಚೆನ್ನಾಗಿ. ಸರ್ ನಂಗೆ ಎಲ್ಲ ಇಷ್ಟ ಆಯ್ತು ಸರ್. ಒಂದಾಗ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ಸೀನ್ಸ್ ಚೆನ್ನಾಗಿ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ನೋಡ್ಬೋದು, ಮೂವಿ ಚೆನ್ನಾಗಿದೆ.